ಸಾಧ್ಯವಿಲ್ಲ. यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. परित्राणाय साधूनां विनाशाय च दुष्कृतं धर्म संस्थापनार्थाय संभवामि युगे युगे. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ
ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇರುವವರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೆ ಏನು, ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದೆ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೊಂದು ಓಟಿನ ಆಚೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ. ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಂದ್ರೆ ಮಗ್ಲ್ ಮಲ್ಕೊಳಕ್ ಒಂದು ಹೆಣ್ಣೂ ಕೊಡ್ತೀವಿ. ಮಾಡಿ ಓಟ್ ಕಿತ್ಕೊಳ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕ ಬೇಕು. ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ವೀರಣ್ಣಗೌಡ ನಾನೊಬ್ಬ ಪೊಲೀಸ್ ಪಾಟೀಲ್ ವೀರಣ್ಣಗೌಡ. ದೇಸಾಯಿಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಛಲದಂಕ ಮಲ್ಲ ನೆನೆಸಿಕೊಂಡ ವೀರ ಛಲಗಾರನ ವಂಶದ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಣ್ಣಿಯೂ ಇಲ್ಲ ನನಗೆ. ಧರ್ಮರಾಜ್, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟು ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರು, ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ನಿನ್ನನ್ನು ಕೈ ಒಡ್ಡಿ ನಿಲ್ಲುವ ಹಾಗೆ ಮಾಡದಿದ್ದರೆ ನಾನು MLA ಪೊಲೀಸ್ ಪಾಟೀಲ್ ವೀರಣ್ಣಗೌಡನೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ನಾನು ಹೆಚ್ಚಿಕೊಂಡಿರುವ ಆ ಭೂಮಿಯನ್ನು ವಶಪಡಿಸಿಕೊಂಡು ಈ ನಾಡಿನ ಚಕ್ರೇಶ್ವರನೆನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ಮಾಂತ್ರಿಕ, ಮಾಂತ್ರಿಕ, ಅದೇನೊಂದು ಬೇಗ ಹೇಳಿ ಗೌಡೆ. ಸಚಿವರ ಹೇಳಿಕೆಯಂತೆ ಜಿಲ್ಲೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರು ಆ ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲ, ಅದರ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದೆಲ್ಲೊಂದು ಗದ್ದಲು ಮಾಡಿದ್ರು ಗೌಡ್ರೆ. ಆ ಗದ್ದಲಲ್ಲಿ ನಮ್ಮ ಸಂಗ್ರಹಣೆ ಮಾಡೋದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದದ್ದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ಆದ್ರೆ ನೀನೇನು ಕೆಲಸ ಮಾಡಿಯೋ ಮುಟ್ಟಾಳ. ಈ ಗೌಡರ ಬಲಗೈ ಬಂಟನೆಂದರೆ ಹೆಂಗಿರಬೇಕು ಗೊತ್ತೇ?
ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನೆ ಯುಕ್ತಿ ಪ್ರಯೋಗಿಸಿ ಅದರ ಕೆಲಸ ಮಾಡಬೇಕು. ಸೀತಾ, ಏ ಸೀತಾ, ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದೆಯೋ ಆ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? 12 ಭಾಗ ಜನ ಕೊಡ್ತೀವಿ ಅಂದಾರ್ರಿ ಗೌಡ್ರ. ಇನ್ನು 4 ಅಣಿ ಜಾಗ ಕೊಡುದಿಲ್ಲ ಅಂತಂದ್ರು ಗೌಡ್ರ. ನಮಗ ಧಿಕ್ಕಾರ ಕೂಗಿದ್ರು. ಆದರೆ ಎಂಬ ಅಪಸ್ವರದ ಮಾತೇಕೆ ಸೀತಾಪತಿ? ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣರಾದವರ ತಲೆಯನ್ನೇ ತಗಿಸಿ ಬಿಡುತ್ತೇನೆ. ತಲೆ ಗೌಡ್ರೆ, ಈ ಮಾದರಿಗಳ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಣಿದರು ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲಿದವನೆಂದು ಅವನೆಲ್ಲಿಗೆ ಅಕ್ಕಿ ತರ ಹಾರಿ ಹೋದರು ನಾರಕ್ಕೆ ಬಲಿತ ಗುರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸುತ್ತೇನೆ. ಕರೆಕ್ಟ್. ಈ ಪೊಲೀಸ್ ಗೌಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಅದನ್ನು ನೀ ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚಮಚ ಕೈಲಿ ಕಿರುಕುಳ ಕೊಡಿಸಿದರು ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆವು. ಎಚ್ಚರ! ನನಗೆ ಎಚ್ಚರ? ಮಿಸ್ಟರ್ ಬೀರ, ನಾನು ಯಾರು ಎಂತವನೆಂಬುದು ನೀ ಅರಿಯದೆ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ದಾರಿ ಇರಿಸಿಬಿಡುತ್ತೇನೆ. ನೀನು ಎಚ್ಚರ! ಕರೇಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂತವನೆಂಬುದನ್ನು ನೀನರಿಯದೆ ಕೋನನ ತರಹ ಮಾತನಾಡಿದರೆ ಈ ಕುರಿ ಬಲ್ಲಿದ ಟಗರು ನಿನ್ನೆದೆಗೆ ಗುದ್ದಿ ಕೊಲ್ಲುತ್ತದೆ. ನೀನು ಎಚ್ಚರ! ಈ ಬೀರ ಸಪ್ಪಣ ಬೇಳಿ ಬೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಡಿದು ಕಂಡದೆ ಬೆಳೆಸಿಕೊಂಡಿರುವ ಗೆಟ್ಟ ಮೆಣಸಿನಕಾಯಿ. ಗೌಡ್ರ, ಯಾಕೆ ಮಾತಿಗೆ ಮಾತು ಬೆಳೆಸಿ ಕೆಲಸ ಹಾಳು ಮಾಡ್ಕೋತೀರಿ ಗೌಡ್ರ? ಬರ್ರಿ ಲಟ. ಎಷ್ಟು ಮಾಡಿಬಿಡುಣ್ರಿ, ನಮ್ಮ ಎಲ್ಲ ಕೆಲಸ ಆಗಿಬಿಡ್ತಾವ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನೀನು ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸುವಂಥ ಶ್ರೀಮಂತನನ್ನಾಗಿ ಮಾಡಿಬಿಡ್ತೇನೆ ಈ ನಾಡಿನಲ್ಲಿ. ಯಾಕೆಂದರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂದರೆ ಮಾತು ಕೊಡು, ಆನಂತರ ಎಷ್ಟು ಹಣ ಬೇಕಾದರೂ ನಿನಗೆ ಬಾಯಿ ಬಿಟ್ಟು ಕೇಳು. ತಕ್ಷಣ ತಡ ಮಾಡದೆ ಈಗಲೇ ಕೊಟ್ಟು ಬಿಡುತ್ತೇನೆ. ನಿನ್ನ ಮಾತಿಗೆ ನಾನು ನಗಬೇಕು, ಅಳಬೇಕು? ನನಗೊಂದು ತಿಳಿಯದಾಗಿದೆ MLA ಸಾಹೇಬ್ರೇ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು, ಇಲ್ಲಾಂದ್ರೆ ದಡ್ಡ ಅಂತಾರೆ. ಸಾಹುಕಾರ, ನಿನ್ನ ಕೈಯಿಂದ ಲಂಚ ತಿಂದು
ದನ ಕುರಿ ಮೇಯಿಸೋ ಗುಡ್ಡ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿಯನ್ನು ನಿನ್ನ ಸ್ವತ್ತು ಮಾಡಲಿಕ್ಕೆ ನಾನೇನು ನಿನ್ನಂತಹ ಲಂಚ ತಿನ್ನು ರಾಜಕಾರಣಿಯಲ್ಲ. ಸೀದಾ ಮಾತಿಗೆ ಶೆಡ್ಡು ಹೊಡೆದು ಆ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನಿಯತ್ತಿನ ಕುರುಬ ನಾನು. ನೆನಪಿರಲಿ. ಏ ಬೀರ, ಹುಚ್ಚರಾಗಿ ಎತ್ತರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಅಲ್ಲಲೇ ತಮ್ಮ, ಹಣ ತಗೊಂಡು ನಿನ್ನ ಗುಣ ಉಳಿಸ್ಕೋ. ಏ ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ಮಾಡೋದು ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯಲ್ಲಿ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಕ್ ಬಂದೀನಿ. ಆ ಗೋಮಾಳ, ದನ ಕುರಿಗಳ ಸ್ವತ್ತು, ಆ ಭೂಮಿ, ಜಗತ್ತಿಗೆ ಅನ್ನ ಹಾಕೋ ರೈತರ ಸ್ವತ್ತು. ತಾಕತ್ತಿದ್ದರೆ ಅದನ್ನ ಮುಟ್ಟಿ ನೋಡಿ ಬರುತ್ತೇನೆ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋನಲೆ ಆ ಬೀರ ಹಾಕಿದಕ್ಕೊಂದು ಪ್ಲಾನ್. ಹಾಕಿದ ನಿನ್ನ ಪ್ಲಾನ್ ಅವನು ಸೀದಾ ನೇಣಿಗೆ ಶರಣಾಗಬೇಕು. ಹಾಗೆ ಹಾಕು. ಕತ್ತಿ ವಯಸ್ಸಾತ್ ಕರೆ ನಿಮಗೆ ಬುದ್ಧಿ ಬರಲಿಲ್ಲ ನೋಡ್ರಿ ಅಂತೀನಿ. ಗೌಡ್ರ ಬರಿಲ್ಲಟ. ಎಷ್ಟು ಮಾಡಿ ಬಿಡೋಣ್ರಿ, ನಮ್ಮ ಎಲ್ಲ ಕೆಲಸ ಸಕ್ಸಸ್ ಆಗಿ ಹೋಗ್ಬಿಡ್ತಾವ. ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನ ಕೊಡುವುದೇ? ಚಚೆ ಸೀತಾ, ಇದು ನಿನ್ನ ಅಪಸ್ವರದ ಮಾತು. ಪಡೆದುಕೊಂಡು ಬಿಡು. ನಾನು ಯಾರು? ನೀವು ನಾಡಗೌಡ್ರು ಅನ್ನೋದು ಎಲ್ಲರಿಗೀ ಗೊತ್ತೈತ್ರಿ ಗೌಡ್ರ. ಆದ್ರೆ ಮುಂದೊಂದಿನ ನನ್ನ ಮಾತು ನೀವು ನೆನಪಿಸ್ತೀರ. ಜೋಕೆ ನಮಸ್ಕಾರ ರೀ ಗೌಡ್ರೆ. ಓಹೋ, ರೈತ ನಾಯಕರ ತಮ್ಮ ಭಾಮರಿ, ಏನು ಕೆಲಸ ಆಗಬೇಕಾಗಿತ್ತು? ನಾನು IPS ಓದ್ಬೇಕೆಂದು ಮಾಡಿದ್ದೇನೆ ಸರ್. ನಿಮ್ಮಿಂದ ಸಾಯಬೇಕಾಗಿದೆ. ಗೌಡ್ರ, ಡಾಕ್ಟರ್ ಹೇಳಿದ್ದು ಅದ, ರೋಗಿ ಬಯಸಿದ್ದು ಅದ ನೋಡ್ರಿ ಗೌಡ್ರ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡ್ರಿ ಗೌಡ್ರೆ. ಒಂದೇಕು ಇವನ 10 ಕೆಲಸ ಮಾಡಿ ಕೊಡ್ತೇನೆ. ಈ ಶಶಿಧರ ನಮ್ಮ ಹುಡುಗ. ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ಹಾ, ಒಳಗೆ ಬನ್ನಿ, ಎಲ್ಲಾನು ಮಾತಾಡೋಣ. ಮಂಗಳ, ಏ ಮಂಗಳ, ರೀ ಬನ್ನಿ ಸ್ವಾಮಿ. ಏನ್ರಿ ಇದು ನಿಮ್ಮ ಕೈಯಲ್ಲಿ ಚೀಲ? ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ, ತೆಗೆದುಕೊಳ್ಳಿ. ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ರೈತ. ಸ್ವಾಮಿ, ಹಾಗಾದರೆ ಈ ನಮ್ಮ ಫಸಲಿಗೆ ಈಗ ಮಾರ್ಕೆಟಿನಲ್ಲಿ ರೇಟು ಚೆನ್ನಾಗಿದೆ ತಾನೇ? ಅನ್ನೋದೇನಿದೆ ಮಂಗಳ, ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚವಳೆ 100 ರೂಪಾಯಿ, ಟೊಮಾಟೊ 150 ರೂಪಾಯಿ,
ಹಸಿಮೆಣಸಿನಕಾಯಿ 120 ರೂಪಾಯಿ. ಹೀಗೆ ಇದರಂತೆ ಪ್ರತಿದಿನ 8,000 ರೂಪಾಯಿ ಗಳಿಕೆಯಂತೆ ಒಂದು ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ರೀ, ಆದರೂ ನೀವು ಇಷ್ಟೊಂದು ಹಗಲು ഇരുಳು ಅನ್ನದೇ ಕಷ್ಟಪಟ್ಟು ನೀರು ಹಾಸಿ ಇಷ್ಟೊಂದು ನಿಮ್ಮ ಜೀವ ಸಣ್ಣ ಆಗುತ್ತಿರುವುದನ್ನು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸ್ವಾಮಿ, ನನ್ನ ಕಣ್ಣಲ್ಲಿ ನೀರು ಹುಚ್ಚಿ, ಈ ರೈತ ಹುಟ್ಟಿದ್ದೇ ಕಷ್ಟ ಎಂಬ ನಗಕ್ಕೆ ಹೆಗಲನ್ನು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೆದಕ್ಕೆ. ಮಂಗಳ, ಸ್ವಲ್ಪ ನಗು. ನೀನಕ್ಕರೆ ನನಗೆ ಚಂದ, ನೀನತ್ತರೆ ಅದಕ್ಕಿಂತ ಚಂದ. ಎಲ್ಲಿ? ಅಂದರೇನ್ರಿ? ಅಂದರೆ ನೀ ಅಳುವಾಗ ಅರುಣೋದಯದ ಹೂವಿನಂತೆ ಮುದ್ದಾಗಿ ಕಾಣುವೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ಈ ಶಕ್ತಿಯನ್ನು ಪಡೆದ ನಾನೇ ಧನ್ಯ ಸ್ವಾಮಿ, ನಾನೇ ಧನ್ಯ ರೀ. ನಿಮ್ಮಂಥ ಪತಿಯನ್ನು ನಾನು ಪಡೆಯಬೇಕಾದ್ರೆ ಪುಣ್ಯ ಮಾಡಿ ಬಂದಿದ್ದೇನೆ ಅಷ್ಟೇ ಅಲ್ಲ ರೀ. ನನಗೆ ಇಲ್ಲೇ ಸ್ವರ್ಗ ಸಿಕ್ಕಂತಾಗುತ್ತಾ ಇದೆ ಸ್ವಾಮಿ, ನನಗೆ ಇಲ್ಲೇ ಸ್ವರ್ಗ ಸಿಕ್ಕಂತಾಗುತ್ತಾ ಇದೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರುತ್ತದೆ. ನಿನ್ನಂತವಳ ಪಡೆದ ನಾನೇ ಧನ್ಯನಲ್ಲವೇ? ಸ್ವಾಮಿ, ಹೌದು. ರೈತನ ಹಸಿರು ನಾಡಿನ ಉಸಿರು ಅಂತ ಈ ಜಗ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುತ್ತದೆ ಸ್ವಾಮಿ, ಜಗವೆಲ್ಲ ಸಕ್ಕರೆ ಆಗುತ್ತದೆ. ನಿಜ ಮಂಗಳ, ನಿಜ. ಈ ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ಈ ಜೀವನದ ಹಸಿರು. ಈ ನಿತ್ಯ ಈ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು, ಅದುವೇ ಜೀವನ. ಹೌದ್ರಿ, ನಿಮ್ಮ ಮಾತಿಗೆ ನಾನು ಸೋತು ಹೋದೆ ಸ್ವಾಮಿ, ಸೋತು ಹೋದೆ. ಬನ್ನಿ ಒಳಗಡೆ ಸ್ನಾನ ಮಾಡಿ ಬರುತ್ತೆ. ನಿಲ್ಲೇ ನನ್ನ ಚಿನ್ನ. ಈ ಸಂತೋಷ ಸಮಯದಲ್ಲಿ ಮಿಂಚುತ್ತಾ ಕುಣಿದು ಹಾಡು ಬಾ ನನ್ನೊಂದಿಗೆ. ಆಯ್ತು ರೀ, ನಿಮ್ಮ ಸಂತೋಷ ನನ್ನ ಸಂತೋಷ.
ಅಣ್ಣ ಧರ್ಮರಾಜಣ್ಣ, ಬಾ ಸೋದರ, ಕುರಿಹಟ್ಟಿಯಿಂದ ಈಗ ತಾನೇ ಬಂದೇನಪ್ಪ. ಕುರಿ ಮರಿ ಜೊತೆ ಗುದ್ದಾಡುತ್ತಲೇ ತಡವಾಗಿ ಬಿಡ್ತಣ್ಣ. ಅಣ್ಣ, ದಿನಾಲು ಈತನ ಹೇಳೋದಲ್ಲ ಬರೀ ಸುಳ್ಳು. ಇವನ ಮಾತು ನೀವು ಕೇಳುತ್ತಾ ಹೊರಟರೆ ಕೋರ್ಟು ಕಚೇರಿ ನೀ ಹೋಗುವ ಸಮಯವಿನ್ನೂ ಉಳಿದಿಲ್ಲ. ಅಂದರೆ ಶಶಿಧರ, ನಿನ್ನ ಮಾತಿನ ಅರ್ಥ ಇಡೀ ಸುತ್ತು ಹತ್ತೋಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣನ್ನು ಕೊಡುದಿಲ್ಲ ಅಂತ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ದರೆ ನಿನ್ನನ್ನು ನೋಡ್ಕೋತೇನೆ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೇಕೆ ಬೇಕಣ್ಣ ಆ ರೈತನ ಚಳವಳಿ ಹೋರಾಟ? ಇದು ರೈತರ ಹೋರಾಟದ ಚಳುವಳಿ ಅಲ್ಲ ತಮ್ಮ, ನಮ್ಮಂತಹ ಕುರಿದನಗಳನ್ನು ಮೇಯಿಸೋ ಜನಗಳ ಹೋರಾಟ. ಆ ರೈತರ ಭೂಮಿಯನ್ನು ಎತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳೋ ಹೊಲ. ಇದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡಿಕೊಳ್ಳಿ ಅಂದ್ರೆ ಅದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣ ಆದ್ರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ. ಆ ರೈತನ ಮನೆಯಲ್ಲಿ ಒಬ್ಬ ಆತ ನೌಕರಿ ಆಗುತ್ತಾನೆ. ಅದರ ಚಿಂತೆ ಇವನಿಗೇಕೆ ಬೇಕು? ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸೋ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರುತ್ತಿದೆ. ಅದನ್ನು ಕೇಳ್ತಾ ನೀನು ಸುಮ್ಮನೆ ನಿಂತಿರುವೆ. ನೀನು ಇವನಿಗೆ ಸರಿಯಾಗಿ ತಿದ್ದಿ ಹೇಳು. ಆ ಗೌರ್ ತಂಟೆ ಬೆಳೆಸು, ಇಲ್ಲ ಅಂದ್ರೆ ಏನು ಮಾಡಲಿಲ್ಲ ಬೇಕೂಪ. ನಿನ್ನ ಅವನ ಮಾತು ಕೇಳಿ ನಾನು ಇದ್ದ ಕುರಿ ಮಾರಬೇಕಾ? ಎಲ್ಲ ಹೇಡಿಯಾಗಿ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಹೌದು, ಇವರೆರಡರಲ್ಲಿ ಒಂದು ಆಗ್ರಹ ಬೇಕು. ಸಾಧ್ಯವಿಲ್ಲ ಶಿಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದ್ರೇನು, ಮಂತ್ರಿ ಆದ್ರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ಸಾಹೇಬ್ ಆಗ್ಲಿ ಅಂತ ಕಲಿಸಿದ್ರೆ ಇವನು ನನಗೆ ಬುದ್ಧಿ ಹೇಳಕ್ ಬರ್ತಾನ. ನೀನಲ್ಲದೆ ಈ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ತಲೆ ತೆಗದಂಗ ಅವರ ರುಂಡ ತೆಗೆದು ಬಿಡ್ತಿದ್ದೆ. ಬೀರಣ್ಣ, ಧರ್ಮಣ್ಣನೆದುರು ನಿನ್ನ ಮಾತೆ. ಇರು, ಈಗ ನೀನು ಒಳಗೆ ನಡೆ. ಮಂಗಳ, ಕರೆದುಕೊಂಡು ನಡೆ ಅವನನ್ನು ಒಳಗೆ. ಯಾಕಣ್ಣ, ಇವನ ಮಾತು ಕೇಳಿ ನೀನು ಕೂಡ ಆ MLAಗೆ ಹೆದರಿ ಹೇಡಿಯಾಗಿ ನಡೆಯುವಂತೀಯ? ಈ ಜಗದ ರೈತರನ್ನು ಅವಾಗ ತಲೆಬಾಗುವಂತೀಯ? ಇರು, ಇದು ನನ್ನ ಆಜ್ಞೆ. ಒಳಗೆ ನಡೆ ಎಂದೇ ಅಷ್ಟೇ. ಸರಿ, ಬಾ ಅತ್ತಿಗೆ ಹೋಗೋ. ಅಣ್ಣ, ಇವನ್ಯಾರು ನನಗೆ ಬುದ್ಧಿ ಹೇಳಲಿಕ್ಕೆ? ನೀನು ಇವನಿಗೆ ಏಕೆ ಅಷ್ಟು ಮಾತಾಡಲು ಅಧಿಕಾರ ಕೊಟ್ಟಿರುವೆ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತು ಅವನ ಚರಿತ್ರೆ? ಇದನ್ನೆಲ್ಲ MLA ಇರಿಂಗೋಡನೆ ಹೇಳಬೇಕಲ್ಲವೇ? ಹೌದು, ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನೀನು ನಿನ್ನ ಮನೆ ಮುರಿದುಕೊಳ್ಳಲು ಬಯಸುತ್ತೀಯ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ಈ ಧರ್ಮರಾಜನಾದ ನಾನು ನನ್ನ ಧರ್ಮದ ನುಡಿ ನೀ ಕೇಳದೆ ಹೋದರೆ ಈ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಕೊಲ್ಲುತ್ತದೆ. ಹುಷಾರ್. ನೀನು ಕೂಡ ಆ ಬೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೆ ವೇದವಾಕ್ಯ. ಬರ್ತೇನೆ. ಶಶಿಧರ,
ಕಲಿತು ಸಾಯೇಬನಾಗೆಂದು ನಾವು ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡುತ್ತಿದ್ದಾನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವಾಗಿ ಬಿಡುತ್ತದೆ.